ಪಂಚರ್ ಆಗುತ್ತಾ? ಇವರ ಮನೆಗಳಿಗೆ ಇವರ ಅಂಗಡಿಗಳಿಗೆ ಬಂದಾಗ ಯಾರು ಕೇಳೋದಿಲ್ಲ ಅಂತ ಬರ್ತಿದ್ದೀರಾ? ನಿಮಗೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಖಂಡಿತ ಬೆಂಬಲವನ್ನು ಕೊಡ್ತೇವೆ. ವಿತೌಟ್ ನೋಟಿಸ್ ಬಂದ್ಬಿಟ್ಟು ಬಡವರ ಹೊಟ್ಟೆ ಮೇಲೆ ಹೊಡೆದು ಬಿಡ್ತೀರಾ ಅಂತ ಯಾರು ಕೇಳೋರಿಲ್ವಾ? ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕೆಆರ್ ಮಾರ್ಕೆಟ್ನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸೇಫ್ ಫುಟ್ಪಾತ್ ಅಭಿಯಾನ ದಡಿಯಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗಿದ್ದ ನೂರಾರು ಅಕ್ರಮ ಅಂಗಡಿಗಳನ್ನು ಜೆಸಿಬಿ ಯಂತ್ರಗಳ ಮೂಲಕ ನೆಲಸಮಗೊಳಿಸಲಾಗಿದೆ. ಹೌದು, ಕೆಆರ್ ಮಾರ್ಕೆಟ್ ಹಾಗೂ ಸುತ್ತಮುತ್ತಲಿನ ಆರ್ಟೀರಿಯಲ್ ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗಗಳನ್ನು ಆಕ್ರಮಿಸಿಕೊಂಡಿದ್ದ ಅಕ್ರಮ ಶೆಡ್ಗಳು, ತಾತ್ಕಾಲಿಕ ಶೆಡ್ಗಳು ಮತ್ತು ಅನಧಿಕೃತ ಫ್ಲೆಕ್ಸ್ ಬೋರ್ಡ್ಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಪಾದಚಾರಿಗಳು ರಸ್ತೆಯಲ್ಲೇ ನಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿ ನಿತ್ಯ ಸುಡುವ ಟ್ರಾಫಿಕ್ ಜಾಮ್ ಹಾಗೂ ಅಪಘಾತಗಳು ಸಂಭವಿಸುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಕಾರ್ಯಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮುಂಚಿತವಾಗಿಯೇ ನೋಟಿಸ್ ನೀಡಿದ್ದರೂ ಜಾಗ ತೆರವುಗೊಳಿಸದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನೇರವಾಗಿ ಅಂಗಳಕ್ಕಿಳಿದು ತೆರವು ಕಾರ್ಯ ಮುಗಿಸಿದ್ದಾರೆ. ಮತ್ತೊಂದೆಡೆ ಜಿಬಿಎ ಮತ್ತು ಬಿಬಿಎಂಪಿಯ ಈ ಹಠಾತ್ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ಷಗಳಿಂದ ಇದೇ ಸ್ಥಳವನ್ನು ನಂಬಿ ಜೀವನ ಸಾಗಿಸುತ್ತಿದ್ದ ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡದೆ ದಿಢೀರ್ ತೆರವುಗೊಳಿಸಿರುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪಾದಚಾರಿಗಳ ಸುರಕ್ಷತೆಗೆ ಆದ್ಯತೆ ನೀಡುತ್ತಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಗರದ ಇತರ ಭಾಗಗಳಲ್ಲೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂಬ ಸುಳಿವು ನೀಡಿದೆ. ಇದರ ಬಗ್ಗೆ ಫೀಲ್ಡಿಗೆ ಇಳಿದ ಮುಸ್ಲಿಂ ಮುಖಂಡರು ಏನು ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಕೆಆರ್ ಮಾರ್ಕೆಟಿನ ಫೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿರುವಂತಹ ಈ ಅಂಗಡಿಗಳು ಏನಿದೆ ನೋಡಿ, ಅಲ್ಲಿಂದ ಹಿಡಿದು ಸುಮಾರು 130 ಅಂಗಡಿಗಳ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಆಲಾಕ್ಕೆ ಸಡನ್ ಬಂದು ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹ, ಇದ್ಯಾವುದು ಕಂಪ್ಯೂಟರ್ ಬುಕ್ಕು ಅಥವಾ ಮಲ್ಟಿಪ್ಲೋರ್ ಬಿಸ್ನೆಸ್ ಅಲ್ಲ, 10 ರೂಪಾಯಿ 20 ರೂಪಾಯಿ ವ್ಯಾಪಾರ ಮಾಡುವಂತಹ ಈ ನಮ್ಮ ಬಡವರ ಮೇಲೆ ಜೆಸಿಬಿಯನ್ನು ತಂದು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದೆ. ನಾನು ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. 1982 ಅಲ್ಲಿ ಇವರಿಗೆ ನಿಮ್ಮದೇ ಕಾರ್ಪೊರೇಷನ್ ಲೈಸೆನ್ಸ್ ಇಶ್ಯೂ ಮಾಡಿದೆ, 300 ರೂಪಾಯಿ ಡೆಪಾಸಿಟ್, 30,000 ಡೆಪಾಸಿಟ್ ಅನ್ನು ಕಟ್ಕೊಂಡಿದೆ ಮತ್ತು ಇವರು ಅದರಿಂದ ಕಾರ್ಪೊರೇಷನ್ಗೆ ರೆಂಟ್ ಅನ್ನು ಪೇ ಮಾಡಿದ್ದಾರೆ. ಈ ದಾಖಲಾತಿಯನ್ನು ನೋಡಿ, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ, ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ರೆಂಟ್ ಅನ್ನು ಪೇ ಮಾಡಿದ್ದಾರೆ. ರೆಂಟ್ ಅನ್ನು ಪೇ ಮಾಡಿ ತಂದೆ ಕಾಲೇಜಿಗೆ ನೋಡಿದ್ದಾರೆ. ಈಗ ಇವರು ದಿನಕ್ಕೆ 300, 400, 500 ರೂಪಾಯಿ ದುಡಿದು 1 ಕಿಲೋ ಅಕ್ಕಿ ತಗೊಂಡು ಬೆಂಕಿ ಊಟ ಮಾಡಿಕೊಂಡು ನೆಮ್ಮದಿಯಾಗಿದ್ರು. ಈಗ ಆಲಕ್ಕೆ ಸಡನ್ ಬಂದು ಯಾವುದೇ ಇವರ ಮೇಲೂ ಕೂಡ ಯಾರು ಕೇಳಲಿಕ್ಕೆ ಇರಲ್ಲ. ಆದರೆ ಕರ್ನಾಟಕದ ಕನ್ನಡಿಗರು ನಾವೆಲ್ಲರೂ ನಿಮ್ಮ ಪರವಾಗಿದ್ದೇವೆ. ಈ ಬೆಂಗಳೂರು ನಗರದಲ್ಲಿ 1,000 ಕಿಲೋಮೀಟರ್ ರಾಜಕಾಲುವೆ ಇದೆ. ಆ ರಾಜಕಾಲುವೆ 200 300 ಕಿಲೋಮೀಟರ್ ರಾಜಕಾಲುವೆ ಒತ್ತುವರಿಯಾಗಿದೆ. ಅಲ್ಲಿ ಬಿಸ್ನೆಸ್ ಮ್ಯಾನ್ಗಳ ಅಪಾರ್ಟ್ಮೆಂಟ್ ಅನ್ನು ಕಟ್ಟಿದ್ದಾರೆ. ಅಲ್ಲಿಗೆ ನಿಮ್ಮ ಜೆಸಿಬಿ ಹೋಗಲ್ವಾ? ಅಲ್ಲಿಗೆ ಜೆಸಿಬಿ ಹೋದ್ರೆ ನಿಮ್ಮ ಟೈರ್ ಪಂಚರ್ ಆಗುತ್ತಾ? ಇವರ ಮನೆಗಳಿಗೆ ಇವರ ಅಂಗಡಿಗಳಿಗೆ ಬಂದಾಗ ಯಾರು ಕೇಳೋದಿಲ್ಲ ಅಂತ ಬರ್ತಿದ್ದೀರಾ? ಕರ್ನಾಟಕದ ಕನ್ನಡಿಗರು ಕೇಳ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅವರೇ, ಕೃಷ್ಣ ಬೈರೇಗೌಡ ಅವರೇ, ನೀವು ಬಿಬಿಎಂಪಿ ಅಧ್ಯಕ್ಷರನ್ನ ಕಳಿಸಿ ದೌರ್ಜನ್ಯ ಮಾಡೋದಲ್ಲ. ನೀವು ಬನ್ನಿ ಇಲ್ಲಿಗೆ, ಇವರ ಸಮಸ್ಯೆಯನ್ನು ಕೇಳಿ. ಹೇಳ್ತಾರೆ ಇವರು ಎಷ್ಟು ವರ್ಷದಿಂದ ಇದ್ದಾರೆ ಹೇಳ್ತಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಿಯೋಗ ಇವತ್ತು ನಿಮಗೆ ಭೇಟಿ ನೀಡಿ ಎಲ್ಲ ಸ್ಥಳ ಪರೀಕ್ಷೆಯನ್ನು ನಾವು ನಡೆಸಿದ್ದೇವೆ. ನಿಮಗೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಖಂಡಿತ ಬೆಂಬಲವನ್ನು ಕೊಡ್ತೇವೆ. ಸರ್, ಫುಟ್ಪಾತ್ ಮೇಲೆ ಇರೋದನ್ನ ನೀವು ತೆಗೀರಿ, ನಾನು ಬೇಡ ಅನ್ನಲ್ಲ. ಇಲ್ಲೇ ನಡೆಯೋ ಫುಟ್ಪಾತ್ ಇದೆ, ಇಲ್ಲೇ ನೋಡಿ. ಈ ಅಂಗಡಿಗಳಿರೋದು 36 ಅಡಿ ಜಾಗ ಇದೆ, 36 ಅಡಿ ಜಾಗ ಇದೆ, 36 ಫೀಟ್. ಇದು ಫುಟ್ಪಾತ್ ಅಲ್ವಾ? ಸರಿಯಾದ ಜಾಗ ಇಲ್ವಾ? ನಾನು ಹೇಳ್ತಿರೋದು ಏನಾದ್ರು ಒತ್ತುವರಿ ಆಗಿದೆ. ಅಲ್ಲ, ಈ
ಫ್ಲೈಓವರ್ ಕೆಳಗಡೆ ಅದು ಇಲ್ಲಿಗಲ್. ಇವರು ಬ್ಯಾಕ್ ಮಾಡ್ತಿರೋದು ಒಂದು ಹೈಕೋರ್ಟ್ ಆದೇಶದ ಮೇಲೆ 17ನೇ ಜುಲೈಗೆ ಸ್ಯಾಮ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 5 ಅಂಗಡಿಗಳಿಗೆ ಪರಿಹಾರ ಕೊಡಿ ಅಂತ ಸ್ಯಾಮ್ಯುಯಲ್ ಅನ್ನೋರು ಹೈಕೋರ್ಟ್ ಅನ್ನು ಅಪ್ರೋಚ್ ಮಾಡ್ತಾರೆ. ಹೈಕೋರ್ಟ್ ಏನ್ ಹೇಳುತ್ತೆ, ಇದು ಇಲ್ಲಿಗಲ್, 15 ದಿನದ ಒಳಗಡೆ ಇದನ್ನ ತೆಗೆದು ಸಾಕ್ಷಿ ಅನ್ನುತ್ತೆ. ಆ ಆರ್ಡರ್ ಇರೋದು ಈ ಇಲ್ಲಿಗಲ್ ಅಂಗಡಿಗಳಿಗೆ. ಆದ್ರೆ ಇದಕ್ಕೆ ಲೀಗಲ್ ಅಂಗಡಿಗಳು ಬಟ್ ಇವು ಫುಟ್ಪಾತ್ ಮೇಲೆ ಇದಾವೆ ಅಂತ ಹೇಳ್ತಾ ಇರೋದು ಪಾಲಕ್ಕೆ. ಫುಟ್ಪಾತ್ ಮುಂದೆ ಅವರು ಡಿಸೈನ್ ಮಾಡಿ, ಅವರು ಟೈಲ್ಸ್ ಹಾಕಿ, ಪೇಮೆಂಟ್ ಮಾಡಿ ಅದೆಲ್ಲ ಮಾಡಿದಾರಲ್ಲ, ಅದು ಫುಟ್ಪಾತ್. ಅದ್ರ ಮೇಲೆ ಯಾವ ಒತ್ತುವರಿ ಆಗಿಲ್ಲ ಸರ್. ರವೀಂದ್ರ ಅಂತ ಒಂದು ಕಮಿಷನರ್ ಇದ್ರು, ಅವರು ದೇವಸ್ಥಾನನೇ ಇದ್ ಮಾಡ್ಬಿಟ್ರು, ಇಲ್ಲಿಗಲ್ ಆಗಿದೆ ಅಂತ ಥರ್ಡ್ ಬ್ಲಾಕ್ ಜಯನಗರದಲ್ಲಿ. ಅಂತ ಕಮಿಷನರ್ ಈ ಅಂಗಡಿಗಳಿಗೆ ಮಾತಾಡಿಲ್ಲ. ಯಾಕಂದ್ರೆ ಇವ್ರ ಹತ್ರ ದಾಖಲಾತಿಗಳಿವೆ ಅಂತ ಹೇಳ್ಬಿಟ್ಟು. ನಾನು ದಾಖಲಾತಿಗಳು ಇಲ್ಲದೆ ಮಾತಾಡ್ತಿಲ್ಲ. ಬರ್ದು ಇವರೇ ಅಗ್ರಿಮೆಂಟ್ ಮಾಡ್ಕೊಟ್ಟವ್ರಲ್ಲ. 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಅಲ್ಲಿ ಏನ್ ಬರ್ದಿದೆ, ಅಕಸ್ಮಾತ್ ಇದನ್ನ ವಾಪಸ್ ಮಾಡ್ಬೇಕಾದ್ರೆ ನಿಮ್ ಬೇರೆ ಕಡೆ ನಾವು ಇಟ್ಕೊಡ್ತೀವಿ, ಆಲ್ಟರ್ನೇಟ್ ಅಕಾಮಿಡೇಷನ್ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಈಗ ನೆಕ್ಸ್ಟ್ ಏನ್ ಸರ್? ಈಗ ಏನ್ ಸರ್ ಕೇಳಿದಾಗ ಕೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಕೊಂಡು ಬೀಳ್ಬೇಕಾಗುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ? ಏನಾದ್ರು ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸ್ನವ್ರು ಇದಾರೆ. ಅಟ್ಲೀಸ್ಟ್ ಕಮಿಷನರ್ ಅಂತವ್ರು ಒಂದು ದಿನ ಟೈಮ್ ಕೊಡ್ಬೇಕು. ಈ ಅಗ್ರಿಮೆಂಟ್ ಕಾರ್ಪೊರೇಷನ್ ಅಗ್ರಿಮೆಂಟ್ ಇಲ್ವಾ ಇದು ಇಲ್ಲಿಗಲ್ ಆಗಿದ್ರೆ ಅರೆಸ್ಟ್ ಮಾಡಿ ನಮ್ಮನ್ನ. ಇಲ್ಲಿಗಲ್ಲ, ಇದು ಲೀಗಲ್ ಅಲ್ವಾ? ಒಂದ್ ನೋಟಿಸ್ ಕೊಡಕ್ ಆಗಲ್ವಾ? ವಿತೌಟ್ ನೋಟಿಸ್ ಬಂದ್ಬಿಟ್ಟು ಬಡವರ ಹೊಟ್ಟೆ ಮೇಲೆ ಹೊಡೆದು ಬಿಡ್ತೀರಾ ಅಂತ ಯಾರು ಕೇಳೋರಿಲ್ವಾ? ನಿಮ್ ಶಾಪ್ ಅವೇನ್ ಕ್ಲೋಸ್ ಮಾಡ್ತಿಲ್ಲಲ್ಲ, ಮುಂದೆ ಇರೋ ಮಾತ್ರ ತೆಗಿತಾ ಇರತ್ತಾನ. ಮುಂದೆ ಇರೋ ಶೀಟ್ ಗಳನ್ನೆಲ್ಲ ನಾನು ಹೇಳ್ತಿದ್ದೀನಲ್ಲ, ಮೊನ್ನೆ ಹೈಕೋರ್ಟ್ ಆರ್ಡರ್ ಕೊಟ್ಟಿರೋದು ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್ ಅದನ್ನ ತೆಗಿಲಿ, ಧಾರಾಳವಾಗಿ ತೆಗಿಲಿ. ಆದ್ರೆ ಯಾವ್ದನ್ನ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಾ? ಈ ಸರ್ ಈ ರೀತಿ ಎಷ್ಟಿದಾವೆ? 130 ಬಹುಶಃ ಅಂಗಡಿಗಳಿವೆ. ಅದ್ರಲ್ಲೊಂದು 80-85 ಜನ ತೀರೋಗ್ಬಿಟ್ಟವ್ರೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂತವ್ರೆ. ಅಲ್ಲ, ಅಷ್ಟು ಜನರಿಗೂ ಇದು ಸಿಕ್ಕಿದ್ಯಾ? ಅದೇ ಯಾವ್ದಿಲ್ಲ ಅದನ್ನ ತೆರವು ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಬಟ್ ಇದನ್ನ ಇವ್ರು ಒಪ್ಪಕ್ಕೆ ರೆಡಿ ಇಲ್ಲ. ಇವನು ವೆಕೆಟ್ ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಇವೆಲ್ಲವನ್ನು ಕೂಡ. ಇಲ್ಲಲ್ಲ, ಇದಕ್ಕೆಲ್ಲ ಯಾವ್ದು ಇಲ್ಲಿಗಲ್ ಇದೆಯೋ ಅದನ್ನ ತೆಗಿಲಿ, ನಾನು ಬೇಡ ಅನ್ನಲ್ಲ. ಯಾವ್ಯಾವ ಅಂಗಡಿಗಳಲ್ಲಿ ನಾವು ಇದು ಅಗ್ರಿಮೆಂಟ್ ತೋರಿಸ್ತೀವಿ, ಅಟ್ಲೀಸ್ಟ್ ಆ ಅಂಗಡಿಗೆ ನಮ್ಗೆ ಟೈಮ್ ಕೊಡ್ಲಿ. ಅಟ್ಲೀಸ್ಟ್ ಕೋರ್ಟಿಗಾದ್ರೂ ಹೋಗ್ತೀವಿ. ಈ ರೀತಿ ಎಷ್ಟಿದಾವೆ ಅಗ್ರಿಮೆಂಟ್ ಆಗಿರೋ? 130 ಇದಾವ? 105 ಇದೆ ಸರ್ ನಮ್ಮ ಹತ್ರ. ಥ್ಯಾಂಕ್ ಯು. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.